ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು. ಕೂಡಲೇ ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಒತ್ತಾಯಿಸಿದ್ದಾರೆ. ಕನ್ನಡ ಭಾಷೆಗೆ 4 ರಿಂದ 5 ಸಾವಿರ ವರ್ಷಗಳ ಇತಿಹಾಸ ಇದೆ. ಕನ್ನಡಿಗರು ತಮಿಳರ ನಡುವೆ ದ್ವೇಷ ಹುಟ್ಟುವಂತೆ ಅವರು ಮಾತನಾಡ್ತಾ ಇದ್ದಾರೆ. ತಕ್ಷಣ ತಮ್ಮ ತಪ್ಪನ್ನು ತಿದ್ದುಕೊಂಡು ಕ್ಷಮೆ ಯಾಚಿಸಬೇಕು ಹೀಗಂತ ನಾರಾಯಣಗೌಡರು ಆಗ್ರಹಿಸಿದ್ದಾರೆ. ಹಲವಾರು ವಿಚಾರಗಳಲ್ಲಿ ಕನ್ನಡಿಗರು ಮತ್ತು ತಮಿಳರಿಗೆ ಸ್ವಲ್ಪ ಇದು ನಡೀತಾ ಇರುತ್ತೆ, ಕಾವೇರಿ ವಿಚಾರದಲ್ಲಾಗಲಿ. ಆದರೆ ಇದನ್ನು ಜಾಸ್ತಿ ಮಾಡುವ ಕೆಲಸ ಕಮಲ್ ಹಾಸನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕ್ಷಮೆ ಕೇಳಬೇಕು ಅಂತ ನಾರಾಯಣಗೌಡ ಅವರು ಆಗ್ರಹಿಸಿದ್ದಾರೆ. ಅವರು ತಮಿಳಿನ ಇತಿಹಾಸದ ಅರಿವು ಅವರಿಗಿರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಅಭಿಮಾನ ಇರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಸ್ವಾಭಿಮಾನ ಇರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಕಾಳಜಿ ಇರ್ಬೋದು. ಹೇಳ್ಕೊಳ್ಳಿ, ತಮಿಳ್ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ, ಯಾಕೆ ಬೇಕಾದರೂ ಹೇಳ್ಕೊಳ್ಳಿ, ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಕನ್ನಡದ ಭಾಷೆ ತಮಿಳು ಮೂಲದಿಂದ ಬಂದಿದ್ದು ಅನ್ನೋದು ಹೇಳಿಕೆ ಕೊಡೋದಿದೆಯಲ್ಲ, ಅವರಿಗೆ ಕನ್ನಡದ ಭಾಷೆಯ ಇತಿಹಾಸದ ಅರಿವಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ನಮಗೆ. ಅವ್ರಿಗೆ ಅರಿವಿಲ್ಲ ಕಮಲ್ ಹಾಸನ್ ಅವ್ರಿಗೆ. ಏನು ಗೊತ್ತಿದೆ ಕಮಲ್ ಹಾಸನ್ಗೆ? ಕರ್ನಾಟಕ, ಕನ್ನಡ, ಕನ್ನಡಿಗ, ಆಮೇಲೆ ಕನ್ನಡ ಭಾಷೆ ಏನು ಗೊತ್ತಿಲ್ಲ ಕಮಲ್ ಹಾಸನ್ಗೆ. 1-2 ಸಿನಿಮಾ ಮಾಡಿರ್ಬೋದು ಕನ್ನಡದಲ್ಲಿ ಅಷ್ಟೇ. ಆದರೆ ಕನ್ನಡದ ಇತಿಹಾಸದ ಅರಿವಿಲ್ಲದ ಕಮಲ್ ಹಾಸನ್ನು ತಮಿಳು ಮೂಲದಿಂದ ಬಂದು ರೈಟ್. ಇದು ನಾರಾಯಣಗೌಡರು ಮಾತನಾಡ್ತಾ ಇದ್ರು. ಈಗ ಪ್ರವೀಣ್ ಶೆಟ್ಟಿ ಅವರ ಒಂದು ತಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಬಣ ಇವಾಗ ಫಿಲಂ ಚೇಂಬರ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಫಿಲಂ ಚೇಂಬರ್ ಅವರು ತೀರ್ಮಾನ ತಗೊಳ್ಳಿ, ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬೇಕಾ ಬೇಡವಾ, ಅದಕ್ಕೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಇವರ ಒತ್ತಾಯ. ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದರೆ ನಾವು ಸಿನಿಮಾ ಬಿಡುಗಡೆಗೆ ಇಲ್ಲಿ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಬಣಗಳ ಆಕ್ರೋಶದ ಮಾತುಗಳು. ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ, ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ, ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ, ತಗ್ಲೈಫ್ ಮೂವಿಯನ್ನು ಬಹಿಷ್ಕರಿಸಿ. ಮನವಿ ಕೊಡ್ಲಿ ಗಡಿಯಣ್ಣ, ಮನವಿ ಕೊಟ್ಟಿಲ್ಲ ಅವ್ರು ಇನ್ನೂ. ಮನವಿ ಕೊಡ್ಲಿ ಗಡಿ ತಕ್ಷಣ ತಮ್ಮ ತಪ್ಪನ್ನು ತಿದ್ಕೋಬೇಕು ಕಮಲ್ ಹಾಸನ್ ಅವರು. ಈ ಥರ ಸೂಕ್ಷ್ಮ ವಿಚಾರಗಳನ್ನು ಮಾತಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವು ಅವ್ರಿಗಿರಬೇಕು. ಭಾಷೆಗಳ ನಡುವೆ ದ್ವೇಷವನ್ನು ತಂದಿಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ತಪ್ಪು. ಅದರಲ್ಲೂ ಕರ್ನಾಟಕ ಮತ್ತು ತಮಿಳುನಾಡು ಇದು ತುಂಬ ಸೂಕ್ಷ್ಮ ವಿಚಾರ. ಲಕ್ಷಾಂತರ ಸಂಖ್ಯೆಯಲ್ಲಿ ತಮಿಳಿಗರು ಕರ್ನಾಟಕದಲ್ಲಿದ್ದಾರೆ, ಕನ್ನಡದವರು ತಮಿಳುನಾಡಲ್ಲಿದ್ದಾರೆ. ಹೀಗಿರಬೇಕಾದ್ರೆ ಈ ಥರ ಹೇಳಿಕೆಗಳನ್ನು ಕೊಡೋದ್ರಿಂದ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಅವ್ರಿಗೆ ಅರಿವಿರಬೇಕಾಗಿತ್ತು. ದಶಕಗಳ ಕಾಲ ಚಿತ್ರರಂಗದಲ್ಲಿದ್ದು, ದಶಕಗಳ ಕಾಲ ಅವರು ಅಧ್ಯಯನ ಮಾಡಿ ಭಾರಿ ಬುದ್ಧಿವಂತರು ಅವರೆಲ್ಲ. ಆ ವಿಚಾರದಲ್ಲಿ ಎಲ್ಲವನ್ನ ತಿಳ್ಕೊಂಡವರು. ಆಯಿತು, ಕಾವೇರಿ ವಿಚಾರದಲ್ಲಿ ನೀವು ತಮಿಳುನಾಡು ಪರವಾಗಿ ಮಾತನಾಡಿದ್ರಿ ಈ ಹಿಂದೆ, ಇಟ್ಸ್ ಓಕೆ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಭಾಷೆಯ ಬಗ್ಗೆ ನೀವು ಮಾತನಾಡಿದರೆ, ನಿಮ್ಮ ರಾಜ್ಯದ ಬಗ್ಗೆ. ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕವಾದ ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫಿಲ್ಮ್ ಚೇಂಬರ್ ಮುಂದೆ ಬಂದು. ಏನು ಹೇಳ್ತೀರಾ ಸರ್? ಈಗ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ, ಥಿಯೇಟ್ರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ಸಮಯವನ್ನು ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದರೆ ನಿನ್ನೆನೇ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನು ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತಾವಾಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನು ಮಾಡಿಕೊಟ್ಟು ಅವ್ರಿಗೆ ಜೀವನವನ್ನು ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರೂ ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನು ಧಾರಾಳವಾಗಿ ಕರ್ನಾಟಕದೊಳಗಡೆ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ
ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನು ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನು ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರಾ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮ್ಗಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮಗೆ ಜೀವನವನ್ನು ಕೊಟ್ಟಂಥವ್ರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನು ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮಗೆ ಸ್ಥಿರ ಇಲ್ಲ. ಆದರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂಥ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನು ಹೇಳಿದ್ರ ಅಂದರೆ ತಮಿಳುನಾಡಿಗೆ, ನಮಗೆ ಕರ್ನಾಟಕಕ್ಕೆ ತಮಿಳುನಾಡಿನ ತಾಯಿನ, ಇದನ್ನು ನಾವು ಉಗ್ರವಾಗಿ ಕೇಳಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಕ್ಷಮೆಯನ್ನು ಕೇಳಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಈ ಹೋರಾಟ ಒಂದ್ ದಿವಸಕ್ಕೆ ಹೆಂಗೆ ಅಂದ್ರೆ ಈ ಹಿಂದೆ ಸೋನು ನಿಗಮ್ ಅವರ ವಿಚಾರಕ್ಕೆ ಅದು ಸದ್ದಿಲ್ಲದೆ ಮುಗ್ದೋಯ್ತು, ಈ ಕಥೆನೂ ಹಂಗೆ ಆಗುತ್ತಾ ಹೇಗೆ? ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದರೆ ಹಿಂದೆ ಅನೇಕ ಸಿನಿಮಾಗಳನ್ನು ತಡೆ ಹೊಡಿದ್ದೀವಿ ಪ್ರಾಣವನ್ನು ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನು ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಇಟ್ಟು ತಿನ್ಕೊಂಡು ಹೋರಾಟವನ್ನು ಮಾಡಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ. ಎಲ್ಲರೂ ಸಹ ಉಸಿರನ್ನು ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ. ಎರಡು ವಾರ ಓಡಿದ್ರೆ ಎತ್ತಾಕ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದನ್ನ ಒಪ್ಪೋಕ್ಕಾಗಲ್ಲ. ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯಿತು ಕನ್ನಡಿಗರಲ್ಲ ಅಂತಲ್ಲಿ ಕೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾರು ಕೂಡ ಧ್ವನಿ ಇದ್ದದಲ್ಲ, ಬರೀ ಕನ್ನಡ ಪರ ಹೋರಾಟಗಾರರದ್ದು ಅಷ್ಟೇನ ಹೋರಾಟ ಅಂತ ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ, ಇನ್ನು ಈಚೆ ಬಂದಿಲ್ಲ. ಅವರಲ್ಲಿ ಹೋಗ್ಬೇಕನ್ನುವಂಥ ಚಿಂತೆ ಇರ್ಬೋದು. ನಮ್ಗೆ ಯಾವುದೇ ಚಿಂತೆ ಇಲ್ಲ. ಯಾರೇ ಬಂದರೂ ನಾವು ಅದನ್ನ ಕನ್ನಡದ ವಿರುದ್ಧ ಮಾತಾಡಿದರೆ ಅನೇಕ ಜನರಿಗೆ ಪಾಠವನ್ನು ಕಲಿಸಿದ್ದೀವಿ. ಇವತ್ತು ಸಹ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತಂತ ಕೇಳಿದ ಮೇಲೆ ಅವ್ರ ಸಿನಿಮಾಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಕಮಲಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ. ಇಲ್ಲಿ ಬಂದಿರಾ, ಊಟ ಮಾಡ್ಕೊತೀರಾ, ಹೋಗಿ ಬಾಯಿ ಮುಚ್ಕೊಂಡು. ಅದೇ ನಮ್ಮ ಎಚ್ಚರಿಕೆ. VR ಆಗಲಿ ಯಾರೇ ಆಗಲಿ ಅಲ್ಲೂ ಓಕೆ, ಕಮಲ್ ಹಾಸನ್ ಸಿನಿಮಾ ಬ್ಯಾನ್ಗೆ ಕರವೇ ಒತ್ತಾಯವನ್ನು ಮಾಡ್ತಾ ಇದೆ. ಕಮಲ್ ಹಾಸನ್ ಅವರ ಥಗ್ ಲೈಫ್ ಬ್ಯಾನ್ ಮಾಡದಿದ್ರೆ ನಾವು ಚಿತ್ರ ಪ್ರದರ್ಶನಕ್ಕೆ ಅಡ್ಡಿ ಮಾಡ್ತೀವಿ ಅಂತ ಕರವೇ ಪ್ರವೀಣ್ ಶೆಟ್ಟಿ ಬಣ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ಫಿಲ್ಮ್ ಚೇಂಬರ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಕ್ಷಮೆ ಯಾಚಿಸುವಂತೆ ಕರವೇ ಒತ್ತಾಯವನ್ನು ಮಾಡಿದೆ. ಇಲ್ಲದೇ ಇದ್ದರೆ ಕಮಲ್ ಹಾಸನ್ ಅವರ ಈ ಮುಂದಿನ ಯಾವ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಅಡ್ಡಿಪಡಿಸ್ತೀವಿ. ನಿರ್ಧಾರವನ್ನು ಫಿಲಮ್ ಚೇಂಬರ್ ತಗೋಬೇಕು, ಫಿಲಮ್ ಚೇಂಬರೇ ಮಧ್ಯಸ್ಥಿಕೆ ವಹಿಸಬೇಕು. ಕಮಲ್ ಹಾಸನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಹೇಳಿ ತಪ್ಪು ಅಂತ ಖಂಡಿಸಿ ಅವರಿಂದ ಕ್ಷಮೆ ಕೇಳಿಸಬೇಕು ಅಂತಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರು ಈಗಾಗಲೇ ಆಗ್ರಹಿಸಿದ್ದಾರೆ. ಮನವಿ ಪತ್ರವನ್ನು ಈಗಾಗಲೇ ಫಿಲಮ್ ಚೇಂಬರ್ಗೆ ಕೊಡೋದಕ್ಕೆ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಕನ್ನಡದ ಅಸ್ಮಿತೆಯನ್ನು ಕೆಣಕಿದ್ದಾರೆ ಕಮಲ್ ಹಾಸನ್. ಹಾಗಾಗಿ ಅವರ ಚಿತ್ರಗಳನ್ನು ನಾವು ಪ್ರದರ್ಶನ ಮಾಡೋದಕ್ಕೆ ಬಿಡಲ್ಲ ಅಂತ DMK ಮುಖಾಂತರ ಅವರು ರಾಜ್ಯಸಭೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಮಲ್ ಹಾಸನ್. ಜೂನ್ 19ಕ್ಕೆ ಎಲೆಕ್ಷನ್ ಇದೆ.